ಅಯ್ಯೋ! ಇವನ ಕತೆ ಅಂತೂ ಕೇಳೋಂಗೆ ಇಲ್ಲ ಬಿಡ್ರಿ. ಇಂಥ ಪರಿಸ್ಥಿತಿ ನಾಯಿ ಪಾಡು ಯಾರಿಗೂ ಬರೋದು ಬೇಡ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಯಾಕೆ ಅಂತಂದರೆ ಸಾಕಿರೋ ನಾಯಿಗಳು ಕೆಲವೊಂದು ಟೈಮಲ್ಲಿ ಚೆನ್ನಾಗಿ ಉಪಕಾರ ಮಾಡುತ್ತೆ. ಬಟ್ ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ರೋಗ ಬಂದ್ಬಿಟ್ರೆ ಚೆನ್ನಾಗಿ ಆರೈಕೆ ಮಾಡ್ತಾರೆ ಕೆಲವರು. ಅದಕ್ಕಾದರೂ ಆ ಯೋಗ್ಯತೆ ಇದೆ. ಬಟ್ ಇವ್ರನ್ನ ಬಳಕೆ ಮಾಡ್ಕೊಂಬಿಟ್ಟು ಪಾಪ ನಡು ನೀರಲ್ಲಿ ಕೈ ಬಿಟ್ಕೊಂಡು ಹೋಗ್ಬಿಟ್ರಲ್ರಿ. ಥು, 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 ಥು. ಇಡೀ ದೇಶದಲ್ಲೇ, ದೇಶ ಅಷ್ಟೇ ಅಲ್ಲ ಪ್ರಪಂಚದಲ್ಲೇ ಸದ್ದು ಮಾಡಿತ್ತು ಈ ಬುರುಡೆ ಚಿನ್ನಯ್ಯನ ಬುರುಡೆಗೆ. ಈಗ ಬಿಡುಗಡೆ ಭಾಗ್ಯ ಅಂತೆ ಪಾಪ ಹೆಂಡತಿ ಮತ್ತು ಸಹೋದರಿಯಿಂದ. ಬೇಲ್ ಸಿಕ್ಕಿದ್ರೂ ಕೂಡ ಕಂಬಿಯಿಂದ ಆಚೆ ಬರೋಕ್ಕಾಗಿರಲಿಲ್ಲ. ಕುಟುಂಬಸ್ಥರು ಮತ್ತು ವಕೀಲರ ಸಹಕಾರದಿಂದ ಜಾಮೀನು ಸಿಕ್ಕು 24 ದಿನದ ಬಳಿಕ ಶಿವಮೊಗ್ಗ ಕಾರಾಗೃಹದಿಂದ ಆಚೆ ಬಂದಿರೋದು. ಅವ್ರ ಕುಟುಂಬದವರೇ ಬರಬೇಕಾಯ್ತು. ಇವನನ್ನು ಬಳಕೆ ಮಾಡ್ಕೊಂಡಿರೋರು ಯಾರೂ ಬರಲಿಲ್ಲ. ಇವತ್ತು ಬೆಳಗ್ಗೆ 7:30ಕ್ಕೆ ಬುರುಡೆ ಚಿನ್ನಯ್ಯನಿಗೆ ಬಿಡುಗಡೆ ಭಾಗ್ಯ ಆಯಿತು. 3 ತಿಂಗಳ ಹಿಂದೆ ಜಬರ್ದಸ್ತ್ ಮ್ಯಾನರಿಸಮ್ ಮೂಲಕ SIT ಪುತ್ತೂರು ಉಪವಿಭಾಗಾಧಿಕಾರಿ, SP ಲೆವೆಲ್ ಅಧಿಕಾರಿಗಳು, DIGಗಳು ಅಬ್ಬಬ್ಬಬ್ಬ ಫೀಲ್ಡ್ನಲ್ಲಿ ಬುಗ್ರೆ ಆಡಿಸಿದ್ದು. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಗುಂಡಿ ಅಗಿರಿ, ಇಲ್ಲಿ ಆಡಬೇಕು. ನಮಗೆ ಬರೀ ಗುಂಡಿ ಅಗಿದ್ರೆ ಆಗೋದಿಲ್ಲ, ಆ ಟೆಕ್ನಾಲಜಿ ಬೇಕು. ಅಯ್ಯಯ್ಯಯ್ಯಯ್ಯ! ಎಲ್ಲ ಪುಂಖಾನುಪುಂಖವಾಗಿ ಪುಂಕಿ ಊದ್ತಾ ಇದ್ದ ಬುರುಡೆ ಗ್ಯಾಂಗ್ನ ಯಾರೂ ಕೂಡ ಶಿವಮೊಗ್ಗ ಜೈಲಿನ ಆಸುಪಾಸಿನಲ್ಲಿ ಕಾಣಿಸ್ತಿಲ್ಲ. ಆರಂಭದಲ್ಲಿ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಂಥ ಮಾಸ್ಕ್ ಮ್ಯಾನನ್ನು ಸ್ವಾಗತಿಸಿದಂಥವ್ರು ಯಾರೂ ಕೂಡ ಜೈಲ್ ಕಡೆಗೆ ಬರಲೇ ಇಲ್ಲ. ಇತ್ತ ಬುರುಡೆ ಗ್ಯಾಂಗ್ನ ಮುಖ್ಯಸ್ಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಗೆ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ 1 ವರ್ಷ ಕಾಲ ಗಡೀಪಾರು ಮಾಡಿ ಆದೇಶಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಈ ಆದೇಶವನ್ನು ಮಾಡಿದ್ದಾರೆ.